ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ 1 ಸಂಕಲ್ಪ ಗೀತೆ. ಕವಿ GS ಶಿವರುದ್ರಪ್ಪ. ಆರಿಸಿದ ಭಾಗ ಎದೆ ತುಂಬಿ ಹಾಡಿದೆನು ಕವನ ಸಂಕಲನ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ನದೀ ಜಲಗಳು ಏನಾಗಿವೆ? ನದೀ ಜಲಗಳು ಕಲುಷಿತಗೊಂಡಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತಗೊಂಡ ನದಿಯ ಜಲಕ್ಕೆ ಮುಂಗಾರಿನ ಮಳೆಯಾಗಬೇಕು. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳು ಬರಡಾಗಿವೆ. ಯಾವ ಎಚ್ಚರದೊಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಬಿರುಗಾಳಿಯ ಹೊಡೆತಕ್ಕೆ ಹಡಗು ಹೊಯ್ದಾಡುತ್ತಿದೆ. ಅದನ್ನು ಪ್ರೀತಿಯ ಹಣತೆಯ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ. ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಕಾಡುಗಳು ಈಗ ಬರಡಾಗಿವೆ. ಅವುಗಳನ್ನು ಹಸಿರಾಗಿಸಿ ವಸಂತವಾಗುತ್ತಾ ಮುಟ್ಟಬೇಕಿದೆ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಕೆಳಗೆ ಬಿದ್ದಿರುವವರನ್ನು ಎಬ್ಬಿಸಿ ನಿಲ್ಲಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬಬೇಕು. ಮನುಷ್ಯರ ನಡುವೆ ಇರುವ ಅಡ್ಡ ಗೋಡೆಗಳನ್ನು ಕೆಡವಿ ಅವರನ್ನು ಒಂದುಗೂಡಿಸುವ ಸೇತುವೆಯಾಗಬೇಕಾಗಿದೆ. ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ನಾವು ಬದುಕಬೇಕು. ಆಗ ಹೆದರಿಕೆ, ಸಂದೇಹಗಳಿಂದ ಮಸುಕಾದ ದೃಷ್ಟಿಯಲ್ಲಿ ಭವಿಷ್ಯದ ಕನಸನ್ನು ಬಿತ್ತಬಹುದು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ. ಸುತ್ತಲೂ ಎಲ್ಲೆಲ್ಲೂ ಆವರಿಸಿರುವ ಅಜ್ಞಾನ, ಅಸಹನೆ, ದೌರ್ಜನ್ಯ ಮುಂತಾದ ಕತ್ತಲೆಯನ್ನು ನಿವಾರಿಸಲು ಪ್ರೀತಿ ಎಂಬ ದೀಪವನ್ನು ಹಚ್ಚಬೇಕು. ಯುದ್ಧದ ಭೀತಿಯ ಬಿರುಗಾಳಿಗೆ ಸಿಕ್ಕಿ
ಅಲುಗಾಡುತ್ತಿರುವ ವಿಶ್ವವೆಂಬ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಮಲಿನವಾಗಿರುವ ನದಿಗಳ ನೀರನ್ನು ಸ್ವಚ್ಛವಾಗಿಸಬೇಕು. ಕಾಡು ದಿಬ್ಬಗಳು ನಿಸ್ಸಾರವಾಗಿ ಒಣಗಿವೆ. ಅವುಗಳಲ್ಲಿ ಗಿಡ ಮರ ಹುಲ್ಲು ಬೆಳೆಯುವಂತೆ ಮಾಡಬೇಕು. ಕೆಳಗೆ ಬಿದ್ದವರನ್ನು ಮೇಲಕ್ಕೆತ್ತಿ ನಿಲ್ಲಿಸಿ ಅವರಲ್ಲಿ ಹೊಸ ಭರವಸೆಗಳನ್ನು ಹುಟ್ಟಿಸಬೇಕು. ಮನುಷ್ಯರ ನಡುವೆ ಇರುವ ಹಲವು ವಿರೋಧಗಳನ್ನು ಅಥವಾ ಅಡೆತಡೆಗಳನ್ನು ನಾಶ ಮಾಡಿ ಪರಸ್ಪರ ಸಂಪರ್ಕ ಬೆಳೆಯುವಂತೆ ಮಾಡಬೇಕು. ವಿಭಿನ್ನ ವಿಚಾರಗಳು ದಾರಿ ತೋರುವ ಹಾಗೂ ದಾರಿ ತೋರಿಸಲು ಇವೆ ಎನ್ನುವ ತಿಳುವಿನೊಂದಿಗೆ ಜೀವಿಸಬೇಕು. ಭಯ ಸಂದೇಹಗಳನ್ನು ಹೋಗಲಾಡಿಸಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತಬೇಕು ಎನ್ನುವ ಸಂಕಲ್ಪಗಳನ್ನು ಕೈಗೊಳ್ಳಬೇಕೆಂಬ ಆಶಯವನ್ನು ಕವಿ ಶಿವರುದ್ರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಕೇವಲ ನಿರ್ಧಾರ ಅಥವಾ ಸಂಕಲ್ಪದಿಂದಲೇ ಕಾರ್ಯಸಾಧನೆಯಾಗುವುದಿಲ್ಲ. ನಿರ್ಧಾರ ಮಾಡಿದ ಕೆಲಸವನ್ನು ಅನುಷ್ಠಾನಕ್ಕೆ ಆಚರಣೆಗೆ ತಂದಾಗಲೇ ನಿರ್ಧರಿಸಿದ ಕೆಲಸ ಕೈಗೂಡುತ್ತದೆ, ಗುರಿಯ ಸಾಧನೆಯಾಗುತ್ತದೆ. ಅದಕ್ಕಾಗಿಯೇ ಸಂಕಲ್ಪ ಗೀತೆಯಲ್ಲಿ ಕವಿ ಸಂಕಲ್ಪವನ್ನು ಹೇಗೆ ಅನುಷ್ಠಾನಗೊಳಿಸಬೇಕೆಂಬುದನ್ನು ವಿವರಿಸಿದ್ದಾರೆ. ಈಗ ಎಲ್ಲ ಕಡೆಯಲ್ಲೂ ನಾನಾ ಕಾರಣಗಳಿಂದ ಅಸಹನೆ ಎಂಬ ಕತ್ತಲೆ ಕವಿದಿದೆ. ಅದನ್ನು ಹೋಗಲಾಡಿಸುವ ಸಂಕಲ್ಪ ಮಾಡಬೇಕು. ಅದಕ್ಕಾಗಿ ಪ್ರೀತಿ ಎಂಬ ದೀಪವನ್ನು ಹಚ್ಚಿ ಆ ಕತ್ತಲೆಯನ್ನು ನಿವಾರಿಸಬೇಕು. ಈ ರೀತಿಯಲ್ಲಿ ಅವರು ಸಂಕಲ್ಪ ಮತ್ತು ಅನುಷ್ಠಾನದ ಬಗೆಯನ್ನು ಸೂಚಿಸಿದ್ದಾರೆ. ವಿಶ್ವವೇ ಈಗ ಸಂಘರ್ಷದ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿದೆ. ಎಚ್ಚರಿಕೆಯಿಂದ ಅದನ್ನು ಮುನ್ನಡೆಸಬೇಕು ಹಾಗೂ ಮುನ್ನಡೆಸುವ ಕ್ರಮವನ್ನು ಕೈಗೊಳ್ಳಬೇಕು. ಮಲಿನವಾಗಿರುವ ನದಿಗಳ ನೀರನ್ನು ಶುಚಿಗೊಳಿಸಬೇಕು. ಹಾಳಾಗಿರುವ ಕಾಡು ದಿಬ್ಬಗಳಲ್ಲಿ ಹಸಿರು ಹುಟ್ಟುವಂತೆ ಮಾಡಬೇಕು. ತುಳಿತಕ್ಕೆ ಒಳಗಾದವರನ್ನು ಎತ್ತಿ ನಿಲ್ಲಿಸಿ ಅವರಲ್ಲೂ ಹೊಸ ನಿರೀಕ್ಷೆಗಳನ್ನು ತುಂಬಬೇಕು. ಮನುಷ್ಯರ ನಡುವೆ ಇರುವ ಅಡೆತಡೆಗಳನ್ನು ನಿವಾರಿಸಿ ಬಾಂಧವ್ಯವನ್ನು ಬೆಳೆಸಬೇಕು. ಮತಗಳು ಪಥಗಳು ಎನ್ನುವ ಎಚ್ಚರವನ್ನು ಪಡೆದು ಹೊಸ ರೀತಿಯಲ್ಲಿ ಬದುಕಬೇಕು. ಪರಸ್ಪರರ ಬಗೆಗೆ ಇರುವ ಭೀತಿ ಸಂದೇಹಗಳನ್ನು ದೂರ ಮಾಡಿ ಭವಿಷ್ಯದ ಸುಂದರ ಕನಸನ್ನು ಬಿತ್ತಬೇಕು ಎಂದು ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪ್ರೀತಿಯ ಹಣತೆಯ ಹಚ್ಚೋಣ. ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಕವನದಿಂದ ಈ ಸಾಲನ್ನು ಆರಿಸಲಾಗಿದೆ. ಎಲ್ಲೆಲ್ಲೂ ಮಸುಕಿರುವ ಕತ್ತಲೆಯನ್ನು ಕಳೆಯುವ ದಾರಿಯನ್ನು ಅವರು ಹೀಗೆ ಸೂಚಿಸಿದ್ದಾರೆ. ಈಗ ಎಲ್ಲ ಕಡೆಗಳಲ್ಲಿಯೂ ಅಸಹನೆ, ಅಶಾಂತಿ ಎನ್ನುವ ಕಗ್ಗತ್ತಲೆಯನ್ನು ನಿವಾರಿಸಲು ಪ್ರೀತಿ ಎಂಬ ದೀಪವನ್ನು ಬೆಳಗಬೇಕು. ಪ್ರೀತಿ ಮೂಡಿದಾಗ ಅಸಹನೆ, ಅಶಾಂತಿಗಳು ಕಾಣದಾಗುತ್ತವೆ. ಸಾಮರಸ್ಯದ ಸಹಜೀವನದ ಬೆಳಕು ಕಾಣುತ್ತದೆ ಎಂದು ಕವಿಯು ಆಶಿಸಿದ್ದಾರೆ. ಈ ಮೇಲಿನ ವಾಕ್ಯದಲ್ಲಿ ಕವಿಯು ಪ್ರೀತಿಯ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಮುಂಗಾರಿನ ಮಳೆಯಾಗೋಣ. ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವ
ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಲಾದ ಸಂಕಲ್ಪ ಗೀತೆ ಕವನದಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ. ಮಲಿನವಾಗಿರುವ ನೀರನ್ನು ಶುದ್ಧಿ ಮಾಡುವ ಮಾರ್ಗವನ್ನು ಕವಿ ಹೀಗೆ ಹೇಳಿದ್ದಾರೆ. ನದಿಗಳ ಜಲಾಶಯಗಳ ನೀರೆಲ್ಲವೂ ಮಲಿನವಾಗಿವೆ. ಅವನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಕೈಗೊಳ್ಳಬೇಕು. ಮುಂಗಾರಿನ ಮಳೆ ಭೂಮಿಗೆ, ಗಿಡ ಮರ ಬಳ್ಳಿಗಳಿಗೆ, ಜನ ಜಂತುಗಳಿಗೆಲ್ಲ ಚೈತನ್ಯವನ್ನು ಕೊಡುವ ಹಾಗೆ ಮಲಿನವಾದ ಜಲಕ್ಕೆ ಹೊಸ ಚೈತನ್ಯವನ್ನು ಕೊಡುವ, ಶುದ್ಧಿಗೊಳಿಸುವ ಕಾರ್ಯವನ್ನು ಮಾಡೋಣ ಎಂದು ಕೈಗೊಳ್ಳಬೇಕಾದ ಸಂಕಲ್ಪವನ್ನು ಇಲ್ಲಿ ಸೂಚಿಸಿದ್ದಾರೆ. ಕವಿಯು ಜಲಮಾಲಿನ್ಯದತ್ತ ಗಮನವನ್ನು ಈ ಮೇಲಿನ ವಾಕ್ಯದ ಮುಖಾಂತರ ಸೆಳೆದಿದ್ದಾರೆ. ಹೊಸ ಭರವಸೆಗಳ ಕಟ್ಟೋಣ. ಡಾಕ್ಟರ್ GS ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಲಾದ ಸಂಕಲ್ಪ ಗೀತೆ ಎನ್ನುವ ಪದ್ಯದ ಒಂದು ಸಾಲಾಗಿದೆ. ಸಮಾಜದಲ್ಲಿರುವ ಕಡು ಬಡವರು, ತುಳಿತಕ್ಕೆ ಒಳಗಾದವರ ವಿಚಾರದಲ್ಲಿ ಕೈಗೊಳ್ಳಬೇಕಾದ ನಿರ್ಧಾರವನ್ನು ಇಲ್ಲಿ ಸೂಚಿಸಲಾಗಿದೆ. ಕಡು ಬಡವರು, ತುಳಿತಕ್ಕೆ ಒಳಗಾದವರು ಮುಂತಾದವರನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಬೇಕು. ಅವರಿಗೆ ಸಹಾಯ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತೆ ಮಾಡಬೇಕು. ಅಲ್ಲದೆ ಮುಂದೆ ಎಲ್ಲ ಬಗೆಯ ಸಹಾಯ ಸಹಕಾರಗಳು ದೊರೆಯುತ್ತವೆ, ಉಳಿದವರಂತೆ ಬದುಕುವ ಅವಕಾಶ ಲಭಿಸುತ್ತದೆ ಎನ್ನುವ ಭರವಸೆಗಳನ್ನು ಅವರಲ್ಲಿ ಮೂಡಿಸಬೇಕು ಎಂದು ಕವಿ ಸಮಾಜದ ಸುಧಾರಣೆ ಹಾಗೂ ಸಮಾನತೆ ಕಾರ್ಯದಲ್ಲಿ ತೊಡಗುವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ನಿರ್ದೇಶಿಸಿದ್ದಾರೆ. ಹೊಸ ಎಚ್ಚರದೊಳು ಬದುಕೋಣ. ಈ ಮೇಲಿನ ವಾಕ್ಯವನ್ನು GS ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಲಾದ ಸಂಕಲ್ಪ ಗೀತೆಯಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಮುಂದಿನ ಬದುಕಿನ ಬಗೆಗೆ ಕೈಗೊಳ್ಳಬೇಕಾದ ಸಂಕಲ್ಪವನ್ನು ಇಲ್ಲಿ ಸೂಚಿಸಿದ್ದಾರೆ. ಮತ ಎನ್ನುವುದರ ಅರ್ಥದ ದುರ್ಬಳಕೆಯಿಂದ ಮೇಲು ಕೀಳು ಎನ್ನುವ ಅಂತರ, ವರ್ಗ ಕಲಹ ಹೆಚ್ಚಾಗುತ್ತಿದೆ. ಮತವೆಂದರೆ ಅದೊಂದು ತತ್ವ, ಅಭಿಪ್ರಾಯ, ಮಾರ್ಗದರ್ಶಕ, ಒಂದು ಹೊಸ ಹಾದಿ ಎಂದು ತಿಳಿದುಕೊಂಡು ಸಹಜೀವನ ಮಾಡಬೇಕು. ಈ ಹೊಸ ದೃಷ್ಟಿಯನ್ನು ಬೆಳೆಸಿಕೊಂಡು ಜಗಳವಿಲ್ಲದೆ ಅನ್ಯೋನ್ಯತೆಯಿಂದ ಬದುಕುವ ನಿರ್ಧಾರ ತಾಳೋಣವೆಂದು ಕವಿ ಇಲ್ಲಿ ಹೇಳಿದ್ದಾರೆ. ಸಂಘರ್ಷವಿಲ್ಲದೆ ಸಾಮರಸ್ಯದಿಂದ ಬದುಕುವ ದಾರಿಯನ್ನು ಈ ಸಾಲಿನ ಮುಖಾಂತರ ಕವಿ ನಮಗೆ ತೋರಿಸಿದ್ದಾರೆ.